ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ನಿಮ್ಮ ಮಾಮ ಒಳಗಡೆ ಇದ್ದಾರಮ್ಮ. ಯಾಕೆ ಶಿಲ್ಪ, ಏನಾಯ್ತು? ಕಾಲೇಜ್ ಟೈಮ್ ಆಯ್ತಾ ನಿನ್ಗೆ? ಹೂನತ್ತೆ, ಕಾಲೇಜ್ ಟೈಮ್ ಆಯ್ತು. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಬರ್ಲೇ ಇಲ್ಲ ಎಷ್ಟೊತ್ತಾದ್ರು. ಮತ್ತೆ ಫೋನ್ ಮಾಡಿದ್ರೆ ಹೇಳ್ತಾ ಇದ್ದಾಳೆ, ನನ್ ಗಾಡಿ ಪಂಚರ್ ಆಗಿದೆ ಕಣೆ, ಆಗುದಿಲ್ಲ, ನಾನು ಹಿಂಗೆ ಬಸ್ಸಲ್ಲಿ ಹೋಗ್ತೀನಿ, ನೀನು ಹಂಗೆ ಬಂದ್ಬಿಡು ಅಂತ. ಇವಾಗ ಬಸ್ ಕೂಡ ಮಿಸ್ ಆಗಿರುತ್ತೆ ಅತ್ತೆ, ಏನ್ ಮಾಡ್ಲಿ? ಅದಕ್ಕೆ ಮಾವ ಏನಾದ್ರು ಡ್ರಾಪ್ ಮಾಡ್ತಾರ ಅಂತ. ಇವಾಗ ನಿಮ್ಮ ಮಾಮ ಎಲ್ಲಮ್ಮ ಡ್ರಾಪ್ ಮಾಡೋದು, ಬಿಸಿ ಆಗಿರ್ತಾನೆ. ಹೌದಾ? ಏನ್ ಬಿಸಿ? ಏನಿಲ್ಲ ಇರಮ್ಮ, ನಿಮ್ ತಾತ ಹಂಗೆ ಹೇಳ್ತಾರೆ. ಕರಿತೀನಿ ಇರು ಒಂದ್ ನಿಮಿಷ. ಸಿದ್ಧಾರ್ಥ, ಸಿದ್ದು, ಸಿದ್ದು. ಬಂದೆಮ್ಮ, ಒಂದ್ ನಿಮಿಷ. ಯಾಕಮ್ಮ, ಏನಾಯ್ತು? ಏನಿಲ್ಲ ಕಣಪ್ಪ, ಶಿಲ್ಪನ್ಗೆ ಕಾಲೇಜ್ ಟೈಮ್ ಆಯ್ತಂತೆ, ಬಸ್ ಬೇರೆ ಮಿಸ್ ಆಯ್ತು ಅಂತಾಳೆ. ಏನೋ ಗೆಳತಿ ಏನೋ ಬರ್ಲಿಲ್ವಂತೆ, ಬಿಟ್ಟು ಬರೋಗಪ್ಪ. ಅಲ್ಲ, ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿದ್ರೆ ಇದೆಲ್ಲ ಇರ್ತಿತ್ತಾ ಹೇಳು? ಕಾಲೇಜ್ಗೆ ಹೋಗ್ಬೇಕು, ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋಣ, ಬಸ್ ಕ್ಯಾಚ್ ಮಾಡೋಣ ಅನ್ನೋದಿಲ್ಲ ಕಣೆ ನಿನ್ಗೆ. ಮಾವ ಡ್ರಾಪ್ ಮಾಡೋಗಿದ್ರೆ ಮಾಡ್ರಿ, ಇಲ್ಲ ಆಗಲ್ಲ ಅಂತೇಳಿ ನನ್ನ ಬೈಬೇಡಿ ನೀವು ಸುಮ್ನೆ. ಟೈಮ್ ಸೆನ್ಸ್ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ, ಬೈತಾ ಇಲ್ಲ ನಾನು. ಸರಿ ಆಯ್ತು ಬಿಡಿ, ನಾನೇನು ಮಾಡ್ಕೋತೀನಿ. ಮೂಗಿನ ಮೇಲೆ ಇರುತ್ತೆ ಅಲ್ವಾ ಕೋಪ ನಿನ್ಗೆ? ಸರಿ ನಡಿ, ಬರ್ತೀನಿ, ಬಿಟ್ಟು ಬರ್ತೀನಿ. ಫಸ್ಟ್ ಡೇ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಶಿಲ್ಪ ನಿನ್ಗೆ. ಹೊಸ ಕಾಲೇಜು, ಹೊಸ ಫ್ರೆಂಡ್ಸ್, ಸ್ವಲ್ಪ ಬೇಗ ಹೋಗಿ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅನ್ನೋದಿರ್ಬೇಕು. ಕಾಲೇಜ್ಗೆ ಹೋಗೋ ಎಕ್ಸೈಟ್ಮೆಂಟ್ ಇಲ್ಲ ನಿನ್ನಲ್ಲಿ. ಇನ್ನ ಶುರು ಮಾಡಿದ್ರ ಮಾವ ನೀವು ಬೈಯೋದು? ಯಾವಾಗ್ಲೂ ಬೈತೀರಾ ನೀವು ನನ್ನ. ಇವತ್ತೊಂದ್ ದಿವಸ ಬಿಟ್ಟು ಬರೋಗು, ನಾಳೆಯಿಂದ ಅವಳು ಏನಾದ್ರು ನಿನ್ನ ಕೇಳ್ತಾಳಾ ಹೇಳು? ಆಯ್ತು ಬಿಡಿ, ಬಿಟ್ಟು ಬರ್ತೀನಿ. ಒಂದ್ ನಿಮಿಷ, ಬಂದೆ. ಮಮ್ಮ ಆಲ್ರೆಡಿ ಟೈಮ್ ಆಗಿದೆ ಮಮ್ಮ, ನೀವ್ ಈ ತರ ಲೇಟ್ ಮಾಡಿದ್ರೆ ಹೆಂಗ್ ಹೇಳಿ? ಒಂದ್ ನಿಮಿಷ ಲೇಟ್ ಆದ್ರೆ ಏನ್ ಪರವಾಗಿಲ್ಲ ಹೇಳು, ಇಷ್ಟೇ ಲೇಟ್ ಆಗಿದೆಯಂತೆ ಅದ್ರಲ್ಲೇನು? ಒಂದ್ ನಿಮಿಷ ಬಂದೇ ಇರು. ನಿಸರ್ಗ, ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ, ಕೆಲ್ಸ ಎಲ್ಲ ಆಯ್ತು, ಆರಾಮಾಗಿ ಕುತ್ಕೊಂಡು ಬುಕ್ ಓದ್ತಾ ಇದ್ದೀನಿ. ಹೌದಾ, ಹಾಗಾದ್ರೆ ಸರಿ ಆಯ್ತು. ಶಿಲ್ಪನ್ಗೇನೋ ಟೈಮ್ ಆಯ್ತಂತೆ ಕಾಲೇಜ್ಗೆ ಹೋಗಕ್ಕೆ, ಬಸ್ ಮಿಸ್ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ಲು. ನಾನು ಹೋಗಿ ಡ್ರಾಪ್ ಮಾಡಿ ಬರ್ತೀನಿ, ಅದೇ ಹೇಳೋಗೋಣ ಅಂತ ಬಂದೆ. ಹೌದಾ? ಯಾಕೆ ಶಿಲ್ಪ ಊರಿಗೆ ಹೋಗಲ್ವಾ? ಇಲ್ಲಿಂದ ಕಾಲೇಜ್ ಹೋಗ್ತಾಳೆ ಶಿಲ್ಪ? ಓಹೋ, ನಾನು ನಿನ್ಗೆ ಹೇಳೋದೇ ಮರ್ತದೆ. ಓಕೆ, ಅವಳನ್ನ ಕಾಲೇಜಿಗೆ ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ನಿನ್ಗೆಲ್ಲ ಹೇಳ್ತೀನಿ. ಓಕೆ ರೀ, ಜಸ್ಟ್ ಹಾಫ್ ಅನ್ ಅವರ್ ಅಷ್ಟೇ, ಬಂದ್ಬಿಡ್ತೀನಿ. ಅಲ್ಲ ರೀ, ನನ್ ಮಾತ್ ಕೇಳಿ. ಚಿನ್ನ, ಬರ್ತೀನಿ, ಒಂದು ಹಾಫ್ ಅನ್ ಅವರ್. ಮತ್ತೆ ವೇಟ್ ಮಾಡ್ತಾ ಇದ್ದಾಳೆ ಅಲ್ಲಿ. ಮತ್ತೆ ಕೂಗಾಡ್ತಾಳೆ, ಬಿಟ್ಟು ಬಂದ್ಬಿಡ್ತೀನಿ, ಡ್ರಾಪ್ ಮಾಡಿ ಬರ್ತೀನಿ. ಓಕೆ? ಶಿಲ್ಪ ಇದೇ ಮನೇಲಿ ಇರ್ತಾಳ? ಅವಳ ಅವ್ರ ಊರಿಗೆ ಹೋಗಲ್ವಾ? ಅಂದ್ರೆ ಈ ಮನೆಯಲ್ಲಿ ಶಿಲ್ಪ ಏನ್ ಮಾಡ್ತಾಳೆ? ಅವಳ ಅಪ್ಪ ಅಮ್ಮ ಎಲ್ಲರೂ ಇದಾರೆ ಅಲ್ವಾ? ಯಾವ ರೀಸನ್ಗೋಸ್ಕರ ಅವಳು ಇಲ್ಲಿಂದ ಕಾಲೇಜ್ ಹೋಗ್ತಾ ಇರೋದು? ಈ ವಿಚಾರ ಇವ್ರು ನನ್ಗೆ ಹೇಳಿಲ್ವಲ್ಲ. ಓಕೆ, ಏನೋ ಒಂದು ರೀಸನ್ ಇರುತ್ತೆ, ನೋಡೋಣ. ಆಯ್ತು. ಅಯ್ಯೋ, ನಿದ್ದೆ ಬರ್ತಿದ್ಯಲ್ವಾ, ಮಲಗೋದು ಬೇಡ ಇವಾಗ. ಅತ್ತೆ ಏನ್ ಮಾಡ್ತಾ ಇದಾರ ನೋಡ್ತೀನಿ. ನಿಸರ್ಗ, ನಿಸರ್ಗ. ಅತ್ತೆ, ನಾನೇ ಬರ್ತಿದ್ದೆ, ಹೇಳಿ. ಏನಿಲ್ಲಮ್ಮ, ಸುಮ್ನೆ ಬಂದೆ. ನಿನ್ಗೆ ಆತರ ಏನಾದ್ರು ಬೇಜಾರು ಅನ್ನಿಸ್ತಾ ಇದೆ ಅನ್ನೋದಾದ್ರೆ ಬಾ, ಸ್ವಲ್ಪ ಹೊತ್ತು ಟಿವಿ ನೋಡಿವಂತೆ, ಇಲ್ಲ ಹೊರಗಡೆ ಸುತ್ತಾಡ್ಕೊಂಡ್ ಬರೀವಂತೆ. ಸಿದ್ಧಾರ್ಥ್ ಬರ್ತಾನೆ, ಎಲ್ಲಾದ್ರೂ ಹೊರಗಡೆ ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋಗ್ ಬನ್ನಿ. ಅತ್ತೆ, ಆಯ್ತು, ಅವ್ರು ಬರ್ಲಿ, ನೋಡೋಣ. ಅದು ಶಿಲ್ಪ ಇಲ್ಲೇ ಇರ್ತಾಳ ಅತ್ತೆ? ಶಿಲ್ಪನಾ? ಹೌದಮ್ಮ, ಇಲ್ಲೇ ಇರ್ತಾಳೆ. ಯಾಕಮ್ಮ? ಅಲ್ಲ, ಶಿಲ್ಪ ಅವರು ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅಲ್ವಾ, ಮತ್ತೆ ಯಾಕೆ ಇಲ್ಲಿ? ಅದೇನಿಲ್ಲಮ್ಮ, ಈ ಸಲ ಮೆಡಿಕಲ್ ಕೋರ್ಸ್ ತಗೊಂಡಿದ್ದಾಳಲ್ವಾ, ಹಂಗಾಗಿ ಇಲ್ಲೇ ಹತ್ರದಲ್ಲೇ ಕಾಲೇಜ್ ಆಗಿದೆ ಅವಳಿಗೆ, ಮೆರಿಟ್ ಸೀಟ್ ಅಲ್ಲಿ ಸಿಕ್ಕಿರೋದಲ್ವಾ, ಹಂಗಾಗಿ ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ಅವರಿಂದ ಹೋಗೋದಾದ್ರೆ. ಇನ್ನ ಪಿ ಜಿಗೆ ಜಾಯಿನ್ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಯಾಕೆ ಸುಮ್ನೆ ಪಿ ಜಿ ಅಲ್ಲೆಲ್ಲ ಇರೋದು, ನಮ್ಮ ಮನೇನೇ ಇದೆಯಲ್ವಾ ಹತ್ರದಲ್ಲಿ, ಇಲ್ಲೇ ಬಂದು ನೀನ್ ಮೆಡಿಕಲ್ ಕಂಪ್ಲೀಟ್ ಮಾಡ್ಕೊಂತ ನಾನೇ ಹೇಳಿದ್ದು. ಯಾಕಮ್ಮ, ಏನಾದ್ರು ತೊಂದ್ರೆನಾ? ಅಯ್ಯೋ, ತೊಂದ್ರೆ ಏನಿಲ್ಲ ಅತ್ತೆ, ಇರ್ಲಿ, ಅದಲ್ಲ ನಾನು ಕೇಳಿದ್ದಷ್ಟೇ. ಮದ್ವೆಗೆ ಬಂದಿರ್ತಾರಲ್ವಾ, ಆತರ ಎಲ್ಲಾರು ಮದ್ವೆಗೆ ಬಂದಿರೋರೆಲ್ಲ ಹೊರಟೋದ್ರು, ಶಿಲ್ಪ ಇಲ್ಲಿಂದ ಕಾಲೇಜ್ ಹೋಗ್ತಿದ್ಲಲ್ಲ, ನನ್ಗೂ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಹೌದಮ್ಮ, ನೀನು 4 ವರ್ಷ ಅನ್ನೋಷ್ಟೊತ್ತಿಗೆ ಅವಳದು ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ 1 ವರ್ಷ ಆಗೋಗಿದೆ, ಇನ್ನೊಂದ್ 4 ವರ್ಷ ಅಷ್ಟೇ. ಹೌದಾ ಅತ್ತೆ, 1 ವರ್ಷದಿಂದ ನಮ್ಮನೇಲೆ ಇದ್ಲಾ ಶಿಲ್ಪ? ಇಲ್ಲ, ಒಂದ್ 6-7 ತಿಂಗಳು ಅವ್ರ ಊರಿಂದ ಅಪ್ ಅಂಡ್ ಡೌನ್ ಮಾಡಿದ್ಲು. ಆಮೇಲೆ ತುಂಬಾ ಕಷ್ಟ ಆಗ್ತೈತೆ ಅಂತ ಪಿ ಜಿಗೆ ಹೋಗಿ ಜಾಯ್ನ್ ಆದ್ಲು. ತಿರ್ಗಾ ಆಮೇಲೆ ಏನೇನೋ ಈ ತರ ಬೇಡ, ಪಿ ಜಿ ಒಳ್ಳೇದಲ್ಲ, ಅಷ್ಟು ಸೇಫ್ ಅಲ್ಲ ಅಂತ ಹೇಳಿ ನಾನೇ ಬಾಮ್ಮ ನಮ್ಮನೆಲ್ಲೇ ಇರು, ನಿನ್ ಕಾಲೇಜ್ ಮುಗಿಸ್ಕೊಂಡು ಹೋಗಿವಂತೆ ಅಂತ ಹೇಳ್ದೆ. ಹೌದಾ ಅತ್ತೆ? ಸರಿನತ್ತೆ, ಆಯ್ತು. ನಿಮ್ಗಿಲ್ಲೇನ್ ತೊಂದ್ರೆ ಇಲ್ಲ ಅಲ್ವೇನಮ್ಮ? ನನಗೇನ್ ತೊಂದ್ರೆ ಅತ್ತೆ, ನನಗೇನ್ ತೊಂದ್ರೆ ಇಲ್ಲ. ಸರಿ ಆಯ್ತು, ಸಿದ್ಧಾರ್ಥ್ ಬರೋ ಅಷ್ಟೊತ್ತಿಗೆ ಅಡಿಗೆ ರೆಡಿ ಮಾಡ್ಬೇಕು. ಬಾಮ್ಮ, ಅಡಿಗೆ ಮಾಡ್ಬೇಕಣ. ಅತ್ತೆ, ಬರ್ತೀನಿ. ಅಡಿಗೆ ನಾನೇ ಮಾಡ್ತೀನಿ, ಸ್ವಲ್ಪ ಸಹಾಯ ಮಾಡು ಸಾಕು, ಆಯ್ತಾ? ಒಂದ್ 2-3 ದಿವಸ ನಾನ್ ಮಾಡ್ತೀನಿ, ಆಮೇಲೆ ನೀನ್ ಮಾಡಿರುತ್ತೆ. ಓಕೆ? ಅಲ್ಲ, ನಾನೇ ಮಾಡ್ತೀನಿ ಬಿಡಿ, ಯಾಕೆ? ಹಾಗನ್ನಲ್ಲ,
ಇನ್ನ ಇವಾಗ ಬಂದಿದ್ಯಾ ಪಾಪ, ಸ್ವಲ್ಪ ದಿವಸ ಆರಾಮಿರು ನೀನು. ಎಲ್ಲಿಟ್ಟೆ ನನ್ನ ಫೋನು? ಇಲ್ಲೇ ಎಲ್ಲೂ ಇಟ್ನಲ್ಲ. ಅರೆ ಇಲ್ಲೇ ಇಟ್ಟಿದ್ ನೆನಪು ನನ್ಗೆ. ಇದೇನಿದು ಕಾರ್ಡ್ ತರ ಇದೆಯಲ್ಲ, ಏನಿದು? ಇದೇನು ಆಫರ್ ಲೆಟರ್ ತರ ಇದೆ. ಡಿಯರ್ ಸಿದ್ಧಾರ್ಥ್. ಓಹೋ, ಇಲ್ಲ ಇಷ್ಟು ಒಳ್ಳೆ ಆಫರ್. ಯಾಕೆ ಇವರು ಅಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡಿಲ್ವಾ ಇವರು? ಇಲ್ಲ ಇಷ್ಟು ಒಳ್ಳೆ ಜಾಬ್ ಬಂದ್ರೆ ಮಾತಾಡ್ಬೇಕು ಇವ್ರ ಹತ್ರ. ನಿಸರ್ಗ, ರೀ ಬಂದ್ರಾ? ಏನ್ ಮಾಡ್ತಾ ಇದೀಯ ಡಾರ್ಲಿಂಗ್? ಬೇಜಾರಾಗ್ತಾ ಇದೆಯಾ ನಿನ್ಗೆ? ಇಲ್ಲ ನನ್ಗೇನ್ ಬೇಜಾರಿಲ್ಲ. ಅಲ್ಲ ಇದೇನ್ರಿ ಇದು ಆಫರ್ ಲೆಟರ್? ಓ ಇದಾ? ಓ ಇದು ಬಂದು ಆಲ್ರೆಡಿ ತಿಂಗಳಾಯ್ತು ಅನ್ಕೋ. ನಾನೇ ಬೇಡ ಅಂತ ಸುಮ್ಮನಾದೆ. ಅಲ್ಲ ಇಷ್ಟು ಒಳ್ಳೆ ಆಫರ್ ಯಾರಾದ್ರೂ ಮಿಸ್ ಮಾಡ್ಕೋತಾರಾ? ಕಾಲೇಜ್ ಲೆಕ್ಚರ್ ಜಾಬ್ ಬಂದಿದೆ ನಿಮ್ಗೆ. ಏನ್ ನೀವು ಈ ತರ ಅಂದ್ರೆ? ಅಲ್ಲ ರೀ, ನೀವು ಈ ತರ ಜಾಬ್ ಅಕ್ಸೆಪ್ಟ್ ಮಾಡೋದನ್ನ ಬಿಟ್ಟು ಯಾಕೆ ಈ ತರ ಮನೇಲಿ ಇದ್ದೀರಾ ಅಂತ. ಅಲ್ಲ, ನಾನು ಈ ಜಾಬ್ ಅಕ್ಸೆಪ್ಟ್ ಮಾಡದೇ ಇರೋದಕ್ಕೆ ತುಂಬಾ ಕಾರಣಗಳಿದೆ ನಿಸರ್ಗ. ಇವಾಗ ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ ನನಗೆ ಅನ್ನಿಸ್ತೈತೆ ಹಂಗೆ. ಯಾಕಂದ್ರೆ ನೋಡು, ಇವಾಗ ಫಾರ್ಮ್ಸ್ ಇದೆ, ಮತ್ತೆ ನಮ್ದು ಗದ್ದೆಗಳಿದೆ, ಅವೆಲ್ಲ ನಾನು ಯಾವ ತರ ಮ್ಯಾನೇಜ್ ಮಾಡ್ಬೇಕು ಹೇಳು? ಜಾಬ್ ಹೋಗಿ ಅದನ್ನು ನೋಡ್ಕೊಂಡು ಕಷ್ಟ ಆಗುತ್ತಲ್ವಾ? ಹಾಗಾಗಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಇದನ್ನ. ಇಲ್ಲ ರೀ, ನೀವು ತಪ್ಪು ಮಾಡ್ತಾ ಇದೀರಾ. ಅಲ್ಲ ಈ ತರ ಆಫರ್ ಬರೋದು ಅಂತಂದ್ರೆ ಸುಮ್ನೆ ಅಲ್ವಲ್ಲ? ಅದು ಇಷ್ಟು ದೊಡ್ಡ ಜಾಬ್ಗೆ ನೀವ್ ಯಾಕೆ ರಿಜೆಕ್ಟ್ ಮಾಡಿರೋದು? ಹೊಲ ಗದ್ದೆ ಅಂತಂದ್ರೆ ಅದನ್ನ ನೀವ್ ಹೋಗಿ ಮಾಡೋದಿಲ್ವಲ್ಲ ಅಲ್ಲೇನು? ಅಲ್ಲೆಲ್ಲ ಆಳು ಕಾಳು ಎಲ್ಲ ಇರ್ತಾರೆ, ಅವ್ರು ಮಾಡ್ತಾರೆ. ನೀವ್ ಯಾವಾಗ್ಲೂ ವಾರಕ್ಕೊಂದ್ಸಲಿ ಹೋಗಿ ನೋಡುತ್ತಾನೆ. ಇಲ್ಲ ನಿಸರ್ಗ, ನನಗೆ ಅಷ್ಟು ಮೈಂಡ್ ಸೆಟ್ ಇಲ್ಲ ನನ್ಗೆ ಇವಾಗ ಜಾಬ್ ಹೋಗೋ ತರ. ಅಲ್ಲ ಅದ್ರ ಅನಿವಾರ್ಯನೂ ಇಲ್ಲ ಬಿಡು ನನ್ಗೆ. ಅಲ್ಲ ನೀವು ಹೋಗಿ ಎಲ್ಲೋ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಆಸೆ ಅಲ್ಲ ರೀ. ಆದ್ರೆ ಏನ್ ಗೊತ್ತಾ, ಇದು ಒಂದು ಟೈಪ್ ಆಫ್ ಸರ್ವಿಸ್. ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅಂದ್ರೆ ಒಂಥರ ದೊಡ್ಡ ಉದ್ಯೋಗ ಅದು. ಸಂಬಳ ಎಷ್ಟೇ ಬರ್ಲಿ, ಈ ತರ ಅಪರ್ಚುನಿಟಿ ಸಿಗೋದು ತುಂಬಾ ಕಡಿಮೆ ಅಲ್ವಾ? ಕಡಿಮೆ ಅಂತಂದ್ರೆ ಯಾರು ಓದ್ಕೊಂಡ್ರು ಸಿಗುತ್ತೆ, ಮತ್ತೆ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಕೆಲವೊಬ್ಬರಿಗೆ ಹೋಗೋದಕ್ಕೆ ಆಗೋದೇ ಇಲ್ಲ. ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ವಾ, ನೀವು ಪ್ಲೀಸ್ ಇದನ್ನ ಅಕ್ಸೆಪ್ಟ್ ಮಾಡಿ. ಸಾರಿ ನಿಸರ್ಗ ಡಾರ್ಲಿಂಗ್, ನನ್ಗೆ ಇವಾಗ ಅದ್ರಲ್ಲೆಲ್ಲ ಮೈಂಡ್ ಇಲ್ಲ ಕಣೆ. ಬಿಡು ಪ್ಲೀಸ್, ಆ ತರ ನನಗೆ ರಿಸ್ಟ್ರಿಕ್ಷನ್ ಮಾಡ್ಬೇಡ ನೀನು. ಹೌದಾ? ಓಕೆ ರೀ, ಆಯ್ತು. ಸರಿ, ಇದನ್ನ ವಾಪಸ್ ಅಲ್ಲೇ ಇಡ್ತೀನಿ. ಕಾಲೇಜಿಗೆ ಬಿಟ್ಟು ಬಂದ್ರಾ ಶಿಲ್ಪಾನ? ಹಾ, ಬಿಟ್ಟು ಬಂದೆ. ಮತ್ತೆ ಮನೇಲೆಲ್ಲ ಆರಾಮ್ ಅನಿಸ್ತಾ ಇದೆಯಾ ನಿನ್ಗೆ? ಹಾ ರೀ, ಚೆನ್ನಾಗ್ ಅನಿಸ್ತಾ ಇದೆ. ಆದ್ರೂ ನನ್ಗೆ ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ ಕಣ್ರಿ. ಹೌದಾ? ಫೋನ್ ಮಾಡು, ಮಾತಾಡು. ನನಗ್ ಫೋನ್ ಮಾಡಿ ಮಾತಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ಕಣ್ರಿ. ನಾನ್ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅವ್ರನ್ನ. ನನ್ಗೆ ಗೊತ್ತಿಲ್ಲ ನಾನು ಯಾಕೆ ಈ ತರ ಆಡ್ತಿದ್ದೀನಿ ಅಂತ. ನನ್ ಮಗು ಇದ್ದಾಗಿಂದ ನಾನು ಅವ್ರನ್ನ ಬಿಟ್ಟಿದ್ದಿದ್ದೇ ಇಲ್ಲ. ಒಂದೇ ಒಂದ್ಸಲ ಹೋಗ್ ಬರೋಣ ರೀ ಪ್ಲೀಸ್. ನಿಸರ್ಗ, ಏನ್ ನೀನು? ಅಲ್ಲ, ನೆನ್ನೆ ತಾನೇ ಬಂದಿರೋದು ನಾವು. ಆಗ್ಲೇ ಮತ್ತೆ ನೀನು ಅಳ್ತಾ ಇದೀಯಾ? ನೋಡು, ನೀನ್ ಹತ್ರ ನನಗೆ ತುಂಬಾ ಬೇಜಾರಾಗುತ್ತೆ ಕಣೆ. ಅಳ್ಬೇಡ್ವೆ ಪ್ಲೀಸ್. ನಿನ್ ಹತ್ರ ಮುಖ ಮಾಡ್ಕೊಂಡ್ಬಿಡ ಕಣೆ ಪ್ಲೀಸ್. ಹೊರಗಡೆ ಹೋಗೋಣವಾ? ನಿಂಗೇನ್ ಇಷ್ಟ ಹೇಳು? ಎಲ್ಗ್ ಹೋಗೋಣ? ಎಲ್ಲೂ ಬೇಡ, ನಾನ್ ಮನೇಲೇ ಇರ್ತೀನಿ. ಹೊರಗಡೆ ಬರಲ್ಲ ಅಂತೀಯಾ, ಮನೇಲೇ ಇರ್ತೀನಿ ಅಂತೀಯಾ, ಅಪ್ಪ ಅಮ್ಮನ್ ನೋಡ್ಬೇಕು ಅಂತೀಯಾ? ಏನಮ್ಮ ನಿನ್ ಬಾಧೆ? ನಿಸರ್ಗ, ನಿಸರ್ಗ, ಅಯ್ಯೋ ಅತ್ತೆ ಕರಿತಿದ್ದಾರೆ, ಕೈ ಬಿಡಿ ನೀವು. ಕೈಯಾ? ಬಿಡಲ್ಲ. ಬಿಡ್ರಿ, ಮತ್ತೆ ಅತ್ತೆ ಏನಾದ್ರೂ ಅನ್ಕೋತಾರೆ, ಬಿಡಿ ಪ್ಲೀಸ್. ಹೌದಾ? ಕೈ ಬಿಡ್ಬೇಕಂದ್ರೆ ನನ್ಗೊಂದು ಪಪ್ಪಿ ಕೊಡ್ಬೇಕು. ನೀವೇನ್ರಿ? ಹೋಗಿಪ್ಪ, ಪಪ್ಪಿನೂ ಇಲ್ಲ ಎಂತದೂ ಇಲ್ಲ, ನಾನ್ ಕೊಡೋದಿಲ್ಲ. ನೀನ್ ಕೊಡೋದಿಲ್ಲ ಅಂದ್ರೆ ನಾನ್ ಬಿಡೋದು ಇಲ್ಲ. ಅಯ್ಯೋ ರೀ, ಬಿಡ್ರಿ, ಏನ್ರಿ ನೀವು? ಪ್ಲೀಸ್ ಪ್ಲೀಸ್ ಬಿಡಿ. ನಿಸರ್ಗ, ಏನ್ ಮಾಡ್ತಾ ಇದೀಯಮ್ಮ? ಹಾ ಅತ್ತೆ, ಬಂದೆ, ಬರ್ತಿದ್ದೀನಿ. ಹೋಗ್ತೀಯ ಇಲ್ಲಿಂದ? ಹೋಗೋದು ಹಿಂಗ್ ಹೋಗ್ತೀಯ, ನಾನು ನೋಡ್ತೀನಿ. ಸಿದ್ಧಾರ್ಥ್ ಪ್ಲೀಸ್ ಬಿಡ್ರಿ, ಹೋಗ್ಬೇಕು ಬಿಡಿ. ಮತ್ತೆ ಅತ್ತೆ ಏನಾದ್ರು ಬೇರೆ ತಪ್ಪು ತಿಳ್ಕೊತಾರೆ, ಬಿಡಿ. ಒಂದ್ ಪಪ್ಪಿ ಕೊಡೋದಕ್ಕೆ ಎಷ್ಟು ಸತಾಯಿಸ್ತೀನಿ ನಿಸರ್ಗ. ಬಿಡಿ ಅಂದ್ರೆ ಬಿಡ್ಬೇಕಷ್ಟೇ. ನಿಸರ್ಗ, ಏ ಹೋಗ್ರಿ. ಬಾ ಬಾ, ಸಿಗದೆ ಹೋಗ್ತೀಯ ನೀನು? ಮತ್ತೆ ಬಂದೇ ಬರ್ಬೇಕು ಇಲ್ಲಿಗೆ. ಬಾ, ಮಾಡ್ತೀನಿ. ಹುಚ್ಚುಡುಗಿ, ಎಷ್ಟು ಭಯ ಬೀಳ್ತಾಳೆ. ಹೊಸ ಜಾಗ, ಹೊಸ ಮನೆ, ಸ್ವಲ್ಪ ಟೈಮ್ ತಗೊಳುತ್ತೆ ಹೊಂದ್ಕೊಳೋದಕ್ಕೆ ಪಾಪ. ಹಾ ಅತ್ತೆ, ಕರೆದ್ರಾ? ಯಾಕಮ್ಮ? ಏನ್ ಮಾಡ್ತಾ ಇದ್ದೆ? ಆಗ್ಲೇ ಹೇಳಿ ಬಂದಿದ್ನಲ್ಲ, ಅಡಿಗೆಗೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ. ಹಾ ಅತ್ತೆ, ಅದು ನಾನು. ಅಲ್ಲ ಏನಾಯ್ತು? ಯಾಕಮ್ಮ? ನಿಸರ್ಗ, ಅಲ್ಲ ಅತ್ತೆ, ಅದು ನಾನು. ಯಾಕಮ್ಮ, ಏನಾಯ್ತು? ಅಲ್ಲ ಅಷ್ಟೊತ್ತಿಂದ ಕರಿತಾ ಇದ್ದೀನಿ. ಏನಾಯ್ತು ನಿಸರ್ಗ, ಹೇಳು. ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ಅತ್ತೆ, ಅದು ನಾನು. ಇವರು
ಅಲ್ಲ ಏನಾಯ್ತಮ್ಮ? ಹೇಳು. ಯಾಕೆ ಹೇಳು ಈ ತರ ಇದೆಯಾ? ಅತ್ತೆ, ನಾನು ಆಗ್ಲೇನೆ ಬರ್ತಿದ್ದೆ ನೀವು ಕರೆದಿದ ತಕ್ಷಣ. ಇವ್ರೆ ನನ್ ಕೈ ಹಿಡ್ಕೊಂಡು ಬಿಡ್ಲೇ ಇಲ್ಲ ಇಷ್ಟೊತ್ತಾದ್ರು. ಬಿಡ್ರಿ ಬಿಡ್ರಿ ಅಂತ ಹೇಳ್ತಾನೆ ಇದ್ದೀನಿ, ಬಿಡ್ಲೇ ಇಲ್ಲ. ಬಿಟ್ರೆ ತಾನೇ ನಾನು ಬರೋದು ಬೇಗ. ಅಯ್ಯೋ ದೇವ್ರೇ, ಏನ್ ಚೈಲ್ಡಪ್ಪ ಇವಳು. ಹ? ಏನು? ಸರಿ ಸರಿ ಆಯ್ತು. ನಾನು ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಹ್ಮ್, ಸಿದ್ಧಾರ್ಥ್, ಹೋಗಪ್ಪ. ನಿನ್ ಕೆಲ್ಸ ಏನೋ ನೋಡ್ಕೊ ಹೋಗಪ್ಪ. ಹೋಗಮ್ಮ ನಿಸರ್ಗ. ಆಯ್ತು ಹೋಗು, ನಾನೇನೋ ಕೆಲಸ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಕುತ್ಕೋ ಹೋಗು. ಅಡಿಗೆನೂ ಆಗೋಯ್ತು. ಊಟ ಕುತ್ಕೊಂಡು ನಡೀರಿ, ಬರ್ತೀನಿ ಎಲ್ಲ ತಗೊಂಡು. ಇಲ್ಲ ಅತ್ತೆ ಪರವಾಗಿಲ್ಲ, ಹೇಳಿ. ಆಗ್ಲಿಂದ ಕರಿತಾನೆ ಇದ್ರಲ್ವಾ, ಹೇಳಿ ಏನಾಯ್ತು? ನಾನೇ ಊಟಕ್ಕೆ ಬಡಿಸ್ತೀನಿ ಬಿಡಿ. ಅಮ್ಮ, ನಾನು ಹೋಗ್ತೀನಿ. ಊಟಕ್ಕೆಲ್ಲ ಸಿದ್ಧ ಮಾಡಿ ನಡಿಯಮ್ಮ, ಅಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ. ನಿಸರ್ಗ, ನೀನ್ ಏನಾದ್ರು ಲೂಸಾ? ಮತ್ತೆ ಅತ್ತೆ ಕೇಳ್ತಾನೆ ಇದಾರೆ, ಯಾಕೆ ಲೇಟು ಯಾಕೆ ಲೇಟು ಅಂತ. ನಾನು ಹೇಳ್ದೆ ತಾನೆ ನಿಮ್ಗೆ ಒಳಗಡೆನೆ, ಕೈ ಬಿಡಿ ಕೈ ಬಿಡಿ ಅಂತ. ಕೈ ಹಿಡ್ಕೊಂಡು ನೀವು ನನ್ನೂ ಬಿಡದಂಗಿದ್ರೆ ಮತ್ತೆ ಅತ್ತೆ ನನ್ನ ಬಗ್ಗೆ ಏನ್ ಅನ್ಕೋತಾರೆ, ಅದಕ್ಕೆ. ಅದಕ್ಕೆ ಆತರ ಹೇಳ್ಬಿಡ್ತೀಯ ನೀನು? ಥು, ಏನಪ್ಪ ನೀನು, ನನ್ಗೆ ಎಷ್ಟು ನಾಚಿಕೆ ಆಗುದು ಗೊತ್ತಾ ಹಂಗೆ. ನೀವೇನು ಒಳ್ಳೆ ಹುಡುಗಿ ತರ ನಾಚ್ಕೋತಾ ಇದ್ದೀರಾ? ನಿನ್ಗೆ ಮಾಡ್ತೀನಿ ಇರು, ನಿನ್ಗೆ ಆಗ್ಲಿ ಇರು. ರೆಡಿ ಆಯ್ತೇನಮ್ಮ ನಿಸರ್ಗ? ಊಟಕ್ಕೆಲ್ಲ ಸಿದ್ಧ ಮಾಡಿದ್ಯಾ? ಅಮ್ಮ ತಾಯಿ, ನೀನ್ ಅದೇನು ಕೆಲಸ ಮಾಡಮ್ಮ, ನಾನು ಹೋಗ್ತೀನಿ. ಇಲ್ಲಾಂದ್ರೆ ಏನಾದ್ರು ಎಡವಟ್ ಮಾಡಿರ್ತೀಯ ನೀನು. ಅಯ್ಯಯ್ಯೋ ಪಾಪ. ಛೆ, ನಾನು ಬಾಯಿ ಸ್ಲಿಪ್ ಆಗೋಯ್ತು, ಹೇಳ್ಬಿಟ್ಟೆ ಅತ್ತೆ ಹತ್ರ. ಛೆ, ಇನ್ನೊಂದ್ಸಲ ಈ ತರ ಮಾಡಲ್ಲ. ಸಾರಿ ಸಿದ್ಧಾರ್ಥ್. ಸ್ವಲ್ಪ ಸಮಯದ ನಂತರ. ಶಿಲ್ಪಾ, ಮುಗಿತಮ್ಮ ಕಾಲೇಜು? ಏನ್ ಇಷ್ಟು ಬೇಗ ಬಂದಿದ್ಯಾ ಇವತ್ತು? ಹ್ಞೂ ಅತ್ತೆ, ಇವತ್ತು ಆಕ್ಚುಲಿ ಇಬ್ರು ಲೆಕ್ಚರರ್ ಅಬ್ಸೆಂಟ್ ಇದ್ರು, ಹಂಗಾಗಿ ಬೇಗ ಬಂದ್ಬಿಟ್ಟೆ. ತುಂಬಾ ಸುಸ್ತಾಗ್ತಿದೆ. ಸರಿ ಆಯ್ತು, ಊಟ ಮಾಡ್ಬಾ. ಬೇಡ ಅತ್ತೆ, ನಾನು ಅಲ್ಲೇ ಕ್ಯಾಂಟೀನ್ ಅಲ್ಲಿ ತಿನ್ಕೊಂಡ್ ಬಂದೆ. ಕ್ಯಾಂಟೀನ್ ಅಲ್ಲಿ ತಿನ್ಕೊಂಬಂತ? ಅಲ್ಲ, ನಿಂಗೆ ಎಷ್ಟು ಸಲ ಹೇಳೋದು ನಾನು ಕಾಲೇಜ್ ಕ್ಯಾಂಟೀನ್ ಅಲ್ಲಿ ತಿನ್ಬೇಡ ಅಂತ. ನಿನ್ಗೆ ಹೆಲ್ತ್ ಕಾನ್ಸಿಯಸ್ನೆಸ್ ಇಲ್ಲ ಶಿಲ್ಪ. ಅಪ್ಪಾ, ಈ ಮಾವ ಮಾವ ನೀವು ನನ್ ಬೈಬೇಡಿ ಅಷ್ಟೇ. ಏನು ಒಂದ್ ದಿವಸ ತಿಂದ್ರೆ ಏನಾಗಲ್ಲ, ಸುಮ್ನಿರೋ. ಯಾಕೋ ಅವಳ ಮೇಲೆ ಯಾವಾಗ್ಲೂ ರೇಗಾಡ್ತಾ ಇರ್ತೀಯ. ಅವಳು ಇರೋದು ನಮ್ಮ ಮನೇಲಿ ಅಂತಂದ್ರೆ ನಾವು ಅವ್ಳು ಟೇಕ್ ಕೇರ್ ಮಾಡ್ಬೇಕಮ್ಮ. ಆಮೇಲೆ ಹೆಲ್ತ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಅವ್ರ ಅಪ್ಪ ಅಮ್ಮ ನಿನ್ನ ಕೇಳ್ತಾರೆ. ನೀನು ದೊಡ್ಡದಾಗಿ ಇಟ್ಕೊಂಡಿದ್ಯಾ, ಕಾಲೇಜ್ಗೆ ನಾನೇ ಕಳಿಸ್ತೀನಿ, ಇಲ್ಲಿಂದ ಹೋಗ್ಲಿ ಇಲ್ಲಿಂದಾನೇ ಹೋಗ್ಲಿ ಅಂತ. ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ನಮಗೂ ಇರ್ಬೇಕಾಗುತ್ತೆ ಈ ತರ ಇಟ್ಕೊಂಡಾಗ. ಮಾವ ಇರ್ಬೇಡ ಅಂತ ಹೇಳು, ನಾನು ಇವಾಗ್ಲೇ ಹೊರಟೋಗ್ತೀನಿ ಪಿಜಿಗೆ. ಹಂಗೆಲ್ಲ ನನ್ನನ್ನ ಈ ತರ ಮಾತಾಡಂಗಿಲ್ಲ ನೋಡಿ, ಹೇಳ್ತಿದ್ದೀನಿ. ಏ, ಏನೋ ನೀನು ಈ ತರ ಮಾತಾಡ್ತೀಯ, ಅಪ್ಪ ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ಅಮ್ಮ, ನಿನ್ ಬಾಯಿ ಕಡೆ ಹೇಳ್ತೀನಿ. ಹಂಗಲ್ಲ ಶಿಲ್ಪ, ಇವಾಗ ಹುಷಾರಿಲ್ಲ ಅಂತಂದ್ರೆ ಯಾರು ನೋಡ್ತಾರೆ? ನಿನ್ ಕಾಲೇಜ್ ಮಿಸ್ ಆಗುತ್ತೆ, ಅಬ್ಸೆಂಟ್ ಆಗ್ತೀಯಾ, ಮತ್ತೆ ಫೇಲ್ ಆಗ್ತೀಯಾ. ಬೇಕಾ ಇದೆಲ್ಲ? ಅದ್ರ ಬದಲಾಗಿ ಮನೇಲಿ ಆರಾಮಾಗಿ ಹೆಲ್ದಿ ಫುಡ್ ತಿನ್ಕೊಂಡಿರಕ್ಕಾಗಲ್ವಾ? ಏನಾಯ್ತು? ಯಾಕೆ ಬೈತಾ ಇದ್ದೀರಾ ಶಿಲ್ಪನ್ನ? ಯಾಕೂ ಇಲ್ಲ. ಏನಿಲ್ಲ ಬಿಡು. ನನ್ಗೆ ಊಟನೂ ಬೇಡ ಏನು ಬೇಡ, ನಾನು ಹೋಗಿ ರಿಲ್ಯಾಕ್ಸ್ ಮಾಡ್ಬೇಕು. ಪ್ಲೀಸ್ ನನ್ನ ಬಿಟ್ಬಿಡಿ. ಅಮ್ಮ, ಇವ್ರೇನಾದ್ರೂ ನನ್ನಿಂದ ಅವಾಯ್ಡ್ ಮಾಡ್ತಾ ಇದ್ದಾರಾ? ಯಾಕೆ ನಾನು ಬಂದಿದ ತಕ್ಷಣ ಏನು ಇಲ್ಲ ಅಂದ್ರೆ? ನಿಸರ್ಗ, ನಿಸರ್ಗ, ಎಲ್ಲಿ ಕಳ್ದೋಗಿದ್ಯಾ? ಅಲ್ಲ, ನೀವ್ಯಾಕೆ ಆ ಶಿಲ್ಪನ್ ಮೇಲೆ ಆತರ ಕೂಗಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ. ಎಲ್ಲೋ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ಕೊಂಡ್ ಬಂದೆ ಅಂತ ಹೇಳಿದ್ಲು, ಅದಕ್ಕೆ ಹೇಳ್ತಾ ಇದೀನಿ ಹೊರಗಡೆ ತಿನ್ಬೇಡ ಅಂತ. ಹೌದಾ? ಸರಿ. ಮತ್ತೆ ಬಾ, ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ. ನಿಂಗೂ ಒಂಥರ ಮನೇಲಿದ್ದು ಬೋರ್ ಆಗಿರುತ್ತಲ್ವಾ? ಹಾ, ಎಲ್ಲಿ ಹೋಗೋದು? ಬಾ, ಹೇಳ್ತೀನಿ. ಏ ಮೊಮ್ಮಗ್ನೆ, ಏನೋ ನೆಕ್ಸ್ಟ್ ಪ್ಲಾನಾ? ಏನ್ ತಾತ, ನಿನ್ ಮಾತು ಒಂದು ಅರ್ಥ ಆಗಲ್ಲ ನನ್ಗೆ. ಹಂಗಲ್ವೋ? ಅಯ್ಯ, ನೀನು ಓಲ್ಡ್ ಏಜ್ ಹೇಳ್ಬೇಕಂದ್ರೆ. ನಾನೆಲ್ಲ ಓಲ್ಡ್, ನೀನು ಓಲ್ಡ್ ಆಗಿರೋದು. ತಾತ, ಡೈರೆಕ್ಟ್ ಪಾಯಿಂಟ್ ಬನ್ನಿ ತಾತ. ಏನ್ ಹೇಳ್ಬೇಕಾಗಿದೆ, ಏನ್ ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳಿ. ಅಲ್ಲ, ಹೊಸ್ದಾಗ್ ಮದ್ವೆ ಆಗಿದ್ದೀರಾ, ಗಂಡ ಹೆಂಡತಿ ಎಲ್ಲಾದ್ರೂ ಸುತ್ತಾಡಕ್ ಹೋಗಲ್ವೇನ್ರಾ? ಹೋಗ್ತಾ ಇದೀವಿ. ಎಲ್ಲಿಗೆ? ಇಲ್ಲೇ ಒಂದ್ ಸ್ವಲ್ಪ ದೂರದಲ್ಲಿ ಎಲ್ಗೂ ಹೋಗ್ತಾ ಇದೀವಿ. ಎಷ್ಟ್ ದಿವ್ಸ ಹೋಗ್ತಾ ಇದ್ದೀರಾ? ಎಷ್ಟು ದಿವ್ಸ ಇಲ್ಲ, ಒಂದ್ ½ ಅಷ್ಟೇ. ಹಾ ಅಯ್ಯೋ, ಹುಚ್ಚ ಹುಚ್ಚ. ಯಾಕ್ ತಾತ ನನ್ನ ಹುಚ್ಚ ಅಂತ ಇದ್ದೀರಾ? ಅಲ್ವೋ, ಹೆಂಡತಿ ಕರ್ಕೊಂಡು ಎಲ್ಲಾದ್ರೂ ಸುತ್ತಾಡಕ್ಕೆ ಒಂದ್ ವಾರನೋ 15 ದಿವ್ಸನೋ ಹೋಗೋದ್ ನೋಡವ್ರೆ. ನೀನೇನೋ ಇಲ್ಲಿ ಅರ್ಧ ಗಂಟೆ ಹೋಗ್ಬರ್ತೀನಿ ಅಂತೀಯಾ? ಅದೇನು ಪ್ಲಾನ್ ಮಾಡಿಲ್ಲ ತಾತ. ನೋಡ್ತೀನಿ, ನಿಸರ್ಗನ್ನ ಕೇಳಿ. ಇವೆಲ್ಲ ಹೇಳಿ ಕೇಳಿ ಮಾಡೋದಲ್ವೋ, ಫಸ್ಟ್ ಎಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡು, ಆಮೇಲೆ ಹೇಳು. ಏ, ಎಲ್ಲ ನಾನ್ ಹೇಳ್ಕೊಡ್ಬೇಕೇನೋ ನಿಮ್ಗೆ? ಸರಿ ಆಯ್ತು, ಪ್ಲಾನ್ ಮಾಡ್ತೀನಿ. ಎಲ್ಲಿಗ್ ಹೋಗುದು? ನಾನೇ ಡಿಸೈಡ್ ಮಾಡ್ಬೇಕು. ಎಲ್ಲಾದ್ರೂ ಹೋಗ್ ಬರ್ರೋ. ಈ ಮತ್ತೆ ಈ ಟೈಮು ಸಿಗಲ್ಲ ಸಿದ್ಧಾರ್ಥ. ನೋಡು, ನನ್ನ ಸ್ವಂತ ಅನುಭವ ಹೇಳ್ತಾ ಇದೀನಿ ನಿನ್ಗೆ.
ನೀನ್ ಇವಾಗ ಏನು ಕಾಲ ಕಳೆದಿರ್ತೀಯೋ ಅಷ್ಟೇ. ಮುಂದಕ್ಕೆ ಮಕ್ಕಳು, ಸಂಸಾರ, ಜಂಜಾಟ ಇದ್ದಿದ್ದೆ. ಇವಾಗ ಎಲ್ಲೆಲ್ ಬೇಕೋ ಎಲ್ಲ ತಿರ್ಗಾಡ್ಕೊಂಡು ನಿಮ್ ಅನಿಸಿಕೆಗಳು ಹಂಚ್ಕೊಳೋದಕ್ಕೆ ಒಂದು ಪ್ರೈವೇಸಿ ಅಷ್ಟೇ ಇದು. ಹೌದು ತಾತ, ನೀನ್ ಹೇಳೋದು ಒಂಥರ ಕರೆಕ್ಟೆ. ಎಲ್ಲಾದ್ರೂ ಪ್ಲಾನ್ ಮಾಡ್ತೀನಿ. ಓ ಶಟ್, ಫಸ್ಟ್ ಡೇನೆ ವರ್ಸ್ಟ್ ಡೇ ಆಗೋಯ್ತು. ಬೆಳಿಗ್ಗೆ ನೋಡಿದ್ರೆ ಅವಳು ಕೈ ಕೊಟ್ಲು, ಕಾಲೇಜ್ಗೆ ಹೋದ್ರೆ ಆ ತರ ಎಕ್ಸ್ಪೀರಿಯನ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಈ ಸೆಕೆಂಡ್ ಇಯರ್ ಫಸ್ಟ್ ಡೇನೆ ಈ ತರ ಆಗಿದ್ದು ತುಂಬಾ ಬೇಜಾರಾಗ್ತಾ ಇದೆ. ಏನ್ ಮಾಡ್ಲಿ, ಏನ್ ಡಿಸಿಷನ್ ತಗೊಳ್ಳಿ ಅಂತಾನೆ ಗೊತ್ತಾಗ್ತಾ ಇಲ್ವೇ. ಈ ವಿಚಾರ ಏನಾದ್ರೂ ಮಾವಂಗ್ ಗೊತ್ತಾದ್ರೆ, ಅಯ್ಯಯ್ಯೋ ಬೇಡಪ್ಪ, ಅವ್ರು ತುಂಬಾ ಸ್ಟ್ರಿಕ್ಟ್. ಊಟ ತಿಂಡಿ ವಿಚಾರದಲ್ಲೇ ಅವ್ರು ಅಷ್ಟೆಲ್ಲ ಕೇರ್ ಮಾಡ್ತಾರೆ, ಮತ್ತೆ ಈ ವಿಚಾರ ಹೇಳ್ಬಿಟ್ರೆ ಬೇಡ ಬೇಡ ಬೇಡ. ನಾನೇ ಸಾಲ್ವ್ ಮಾಡ್ಕೋಬೇಕು ನನ್ನ ಪ್ರಾಬ್ಲಮ್. ನಮಸ್ತೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕ್ಕೆ ಪ್ರಯತ್ನ ಪಡಿ, ಯಾಕಂದ್ರೆ ನಾವು ಮಾಡೋ ಎಲ್ಲ ವಿಡಿಯೋಸ್ ನಿಮ್ಮವರೆಗೂ ಬಂದು ತಲುಪುತ್ತೆ. ಮತ್ತೆ ಇವತ್ತು ನಿಸರ್ಗಾಳ ಮೊದಲ ದಿನ ಆಗಿರುತ್ತೆ ಗಂಡನ ಮನೆಯಲ್ಲಿ. ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಯಾರಿಗಾದ್ರೂ ಶೇರ್ ಕೂಡ ಮಾಡಬಹುದು ನೀವು. ಮತ್ತೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.